ಇನ್ನು ಲೋಕಸಭೆಯಲ್ಲಿ ಕಲರ್ ಬಾಂಬ್ ಸ್ಫೋಟ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ನಡೀತಾ ಇದೆ. ಪೋಷಕರಿಂದ ಕೂಡ ಏನು ಪತ್ತೆ ಆಗ್ತಾ ಇಲ್ಲ. ಮನೋರಂಜನ್ನ ಹಣದ ಮೂಲ ಏನು ಅನ್ನೋದು. ನಾವು ಆಗಾಗ 1000-2000 ರೂಪಾಯಿ ಕೊಡ್ತಾ ಇದ್ವಿ ಅಷ್ಟೇ. ಅದು ಬಿಟ್ಟರೆ ಆತನ ಹಣದ ಮೂಲ ಏನು, ಅವನ ಅಕೌಂಟ್ನಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ಗಳಾಗಿದೆ ನಮಗೆ ಗೊತ್ತಿಲ್ಲ. ಮತ್ತೆ ಮನೆಯಲ್ಲೂ ಅಷ್ಟೇ ಹೆಚ್ಚಿನ ಹಣಕ್ಕಾಗಿ ಮನೋರಂಜನ್ ಯಾವತ್ತೂ ಕೂಡ ನಮ್ಮ ಬಳಿ ಬೇಡಿಕೆ ಇಟ್ಟಿಲ್ಲ. ಸೊ ಪೋಷಕರಿಗೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಗೊತ್ತಿಲ್ಲ. ಪೋಷಕರಿಂದ ಕೂಡ ಯಾವುದೇ ಮಾಹಿತಿ ಪೊಲೀಸರಿಗೆ ಈ ವಿಚಾರವಾಗಿ ಸಿಕ್ಕಿಲ್ಲ. ಮನೋರಂಜನ್ ಹೆಚ್ಚಿನ ಹಣಕ್ಕಾಗಿ ಬೇಡಿಕೆ ಇಟ್ಟೇ ಇಲ್ಲ ಮನೆಯಲ್ಲಿ ಅಂತ ವಿಚಾರಣೆ ವೇಳೆ ದೆಹಲಿಯ ಪೊಲೀಸರಿಗೆ ಮನೋರಂಜನ್ನ ಪೋಷಕರು ಮಾಹಿತಿ ನೀಡಿದ್ದಾರೆ. ಇತ್ತ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಯಾವ ಕಡೆ ಮನೋರಂಜನ್ ತನಿಖಾಧಿಕಾರಿಗಳಿಗೆ ನೀಡ್ತಾ ಇರುವಂಥ ಉತ್ತರ ಇದು ಒಂಥರ ತಲೆನೋವಾಗಿದೆ. ಅವ್ರ ತಂದೆ ಪ್ರತಿಕ್ರಿಯಿಸೋದಕ್ಕೆ ನಿರಾಕರಿಸಿದ್ದಾರೆ. ಬಟ್ ಈಗ ದೆಹಲಿ ಪೊಲೀಸರು ಅವರನ್ನು ಪ್ರಶ್ನೆ ಮಾಡಿದಾಗ ಅವರು ಉತ್ತರ ಕೊಟ್ಟಿದ್ದಾರೆ. ಈಗ ಮನೋರಂಜನ್ ಟ್ರಾನ್ಸಾಕ್ಷನ್ಗಳಿದೆಯಲ್ಲ ಖಾತೆಯಲ್ಲಿ, ಅದು ಹೇಗಾಯಿತು ಅಥವಾ ಎಷ್ಟು ಹಣ ಕೊಡ್ತಾ ಇದ್ರಿ ನೀವು ಮನೋರಂಜನ್ಗೆ ಇನ್ಕಮ್ ಸೋರ್ಸ್ಗಳೇನಿತ್ತು? ಯಾಕಂದರೆ ಆತ ನಿರುದ್ಯೋಗಿ ಆಗಿದ್ದ, ಏನು ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ, ತೋಟ ನೋಡ್ಕೊಳ್ತಾ ಇದ್ದ ಅಂತ ಸ್ವತಃ ಅವ್ರ ತಂದೆನೇ ಹೇಳಿದ್ದಾರೆ. ಬಟ್ ಟ್ರಾನ್ಸಾಕ್ಷನ್ಗಳಾಗಿದೆ. ಹಾಗಿದ್ರೆ ಈ ಹಣದ ಮೂಲ ಯಾವುದು? ಮನೆಯವರು ದುಡ್ಡು ಕೊಟ್ಟಿಲ್ಲ. ಅವ್ರ ಪೋಷಕರೇ ಹೇಳ್ತಾ ಇರೋ ಪ್ರಕಾರ ಆಗಾಗ 1000-2000 ಕೊಡ್ತಾ ಇದ್ವಿ, ಅದು ಕೂಡ ಯಾವಾಗಲೂ ಒಂದ್ಸಲ. ಸೊ ಅದೇ ದುಡ್ಡಲ್ಲಿ ಆತ ಪುಸ್ತಕಗಳು ತಗೊಂಡು ಓದ್ಕೊಳ್ತಾ ಇದ್ದಾನೆ ಅಂತ ನಾವು ಅಂದ್ಕೊಳ್ತಾ ಇದ್ವಿ. ಆದರೆ ಇಷ್ಟು ಟ್ರಾನ್ಸಾಕ್ಷನ್ ಆಗಿದೆ, ಆತನಿಗೆ ಇದಕ್ಕೂ ಮೀರಿ ದುಡ್ಡುಗಳೆಲ್ಲಿಂದನೂ ಬರ್ತಾ ಇತ್ತು, ಯಾವ ವಿಚಾರಗಳು ಕೂಡ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ದೆಹಲಿ ಪೊಲೀಸರು ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಅವರ ಪೋಷಕರು ಹೇಳ್ತಾ ಇರುವಂಥ ಮಾಹಿತಿ. ಸೊ ಇಲ್ಲಿ ಒಂದಷ್ಟು ವ್ಯವಹಾರಗಳು ನಡೆದಿದೆ, ಅದು ಯಾವುದು ಕೂಡ ಮನೋರಂಜನ್ ಅವರ ಪೋಷಕರಿಗೂ ಕೂಡ ಗೊತ್ತಿಲ್ಲದ ಹಾಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ತನಿಖಾಧಿಕಾರಿಗಳು ಮನೋರಂಜನ್ನ ಕೇಳಿದರೆ ಅಲ್ಲಿ ಸಿಗ್ತಾ ಇರೋ ಉತ್ತರ ಬೇರೆ ರೀತಿಯೇ ಇದೆ. ಯಾವುದು ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ. ಒಂದು ರೀತಿ ತನಿಖಾಧಿಕಾರಿಗಳಿಗೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ. ನಾವು ಕೊಟ್ಟ ದುಡ್ಡಿನಲ್ಲಿ ಪುಸ್ತಕ ಖರೀದಿ ಮಾಡ್ತಾನೆ ಅಂದ್ಕೊಂಡಿದ್ವಿ, ಆತ ಮನೇಲಿ ದುಡ್ಡು ಕೂಡ ಕೇಳ್ತಾ ಇರಲಿಲ್ಲ, ನಾವು ಹೆಚ್ಚೇನು ಆತನಿಗೆ ದುಡ್ಡು ಕೊಟ್ಟಿಲ್ಲ, ಇನ್ನುಳಿದಂಗೆ ನಮ್ಮ ಪುತ್ರನಿಗೆ ಯಾವುದೇ ರೀತಿ ದುಶ್ಚಟಗಳು ಕೂಡ ಇರಲಿಲ್ಲ ಅಂತ ಮನೋರಂಜನ್ ಪೋಷಕರು ಹೇಳ್ತಾರೆ. ನಮ್ಮ ಬಳಿ ಹಣ ಕೇಳಿದ ಹುಡುಗನೇ ಅಲ್ಲ ಅವನು, ಹೆಚ್ಚಿನ ಹಣಕ್ಕಾಗಿ ಯಾವತ್ತೂ ಕೂಡ ಬೇಡಿಕೆ ಇಟ್ಟಿಲ್ಲ ಅಂತ ಡೀಟೇಲ್ಸ್ ಕೊಡ್ತಾರೆ. ರವಿ ಪಾಂಡವಪುರ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಒಂದು ಕಡೆ ಪೋಷಕರು ನಾವು ದುಡ್ಡೇ ಕೊಟ್ಟಿಲ್ಲ, ಕೊಟ್ಟರೆ ಆಗೊಮ್ಮೆ ಈಗೊಮ್ಮೆ 1000-2000 ಅಷ್ಟೇ ಅಂತಾರೆ. ಬಟ್ ಮತ್ತೊಂದು ಕಡೆ ಈಗ ದೆಹಲಿ ಪೊಲೀಸರು ಅಕೌಂಟ್ ಟ್ರಾನ್ಸಾಕ್ಷನ್ಗಳ ಮಾಹಿತಿ ತೆಗೆದ್ರೆ ಅಲ್ಲಿ ಬೇರೆನೇ ವಿಚಾರ ಕಂಡು ಬರ್ತಾ ಇದೆ. ಮನೋರಂಜನ್ನ ಪ್ರಶ್ನೆ ಮಾಡಿದ್ರೆ ವ್ಯತಿರಿಕ್ತವಾದ ಉತ್ತರಗಳು ಸಿಗ್ತಾ ಇದೆ. ಏನು ಗೊತ್ತಾಗ್ತಾ ಇದೆ ಹಣಕಾಸಿನ ವಹಿವಾಟಿಗೆ ಸಂಬಂಧಪಟ್ಟ ಹಾಗೆ ರವಿ? ವಿಜಯ್, ನಿನ್ನೆಯಿಂದಲೂ ಕೂಡ ದೆಹಲಿ ಪೊಲೀಸರು ಮೈಸೂರಿನ ವಿಜಯನಗರದಲ್ಲಿರುವಂತಹ ಮನೋರಂಜನ್ ಅವರ ನಿವಾಸದಲ್ಲಿ ತಪಾಸಣೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಸಾಕಷ್ಟು ದಾಖಲಾತಿಗಳನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ನಿನ್ನೆ ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 6:30 ನಿರಂತರವಾಗಿ ಮನೋರಂಜನ್ ಅವರ ತಂದೆ ಹಾಗೂ ತಾಯಿ ಇಬ್ಬರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಪೊಲೀಸರು ಹಣದ ಮೂಲವನ್ನ ಹುಡುಕಾಟ ನಡೆಸಿದ್ದಾರೆ. ಹಣ ಎಲ್ಲಿಂದ ಬರ್ತಿತ್ತು, ಆತ ಹಂಗೆ ಹಣ ಯಾರು ಕೊಡ್ತಿದ್ರು, ಎಷ್ಟೆಷ್ಟು ಹಣವನ್ನ ನೀವು ಕೊಡ್ತಿದ್ರಿ, ಅದರ ಪಾಸ್ಬುಕ್ ಮತ್ತೆ ಅದರ ಡೀಟೇಲ್ಸ್ ಅನ್ನ ಕೊಡುವಂತೆ ಕೇಳಿದ್ರು. ಈ ಸಂದರ್ಭದಲ್ಲಿ ಮನೋರಂಜನ್ ಅವರ ತಾಯಿ ಶೈಲಜಾ ಹಾಗೂ ತಂದೆ ದೇವರಾಜೇಗೌಡ ಇಬ್ರು ಕೂಡ ನಾವು ಅವನಿಗೆ ಹಣವನ್ನ ಕೊಡ್ತಿರ್ಲಿಲ್ಲ, 1-2 ಸಾವಿರ ರೂಪಾಯಿ ಮಾತ್ರ ಆತ ಕೇಳ್ತಿದ್ದ, ಅದು ಬೆಂಗಳೂರಿಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿದ್ದ, ಆ ಕಾರಣಕ್ಕೆ ಕೊಡ್ತಿದ್ವಿ, ಅದು ಬಿಟ್ರೆ ಆತ ನಮ್ಮ ಬಳಿ ಹಣವನ್ನ ಕೇಳ್ತಿರ್ಲಿಲ್ಲ ಅಂತ ಹೇಳಿದ್ದಾರೆ. ಇದ್ರ ಜೊತೆಗೆ ಸಾಕಷ್ಟು ಪ್ರಶ್ನೆಗಳನ್ನ, ಅಂದ್ರೆ ಮನೋರಂಜನ್ ವ್ಯಾಸಂಗ ಎಲ್ಲಿತ್ತು, ಮನೋರಂಜನ್ ಏನೆಲ್ಲ ವ್ಯಾಸಂಗವನ್ನ ಮಾಡಿದ್ರು, ಮನೆಯಲ್ಲಿ ಯಾವ ರೀತಿ ಬಿಹೇವ್ ಮಾಡ್ತಿದ್ರು, ಆತನ ಗೆಳೆಯರು ಯಾರು, ಸಾಗರ್ ಶರ್ಮಾ ಮೈಸೂರಿಗೆ ಬಂದಿದ್ದ, ಎಷ್ಟು ಬಾರಿ ಬಂದಿದ್ದ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಇವರು ನೀಡಿದಂತಹ ಉತ್ತರಕ್ಕೂ ಮನೋರಂಜನ್ ಅವರು ದೆಹಲಿಯಲ್ಲಿ ನೀಡ್ತಿರುವಂತಹ ಉತ್ತರಕ್ಕೂ ಒಂದಕ್ಕೊಂದು ತಾಳೆ ಆಗ್ತಿಲ್ಲ. ಹೀಗಾಗಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ. ಮನೋರಂಜನ್ ಅವರ ತಂದೆ ಹಾಗೂ ತಾಯಿ ಅವ್ರನ್ನೇ ಮನೋರಂಜನ್ ಯಾಮಾರಿಸಿದ್ದ ಅನ್ನೋದು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಯಾಕಂದ್ರೆ ತಂದೆ ತಾಯಿಗೆ ವಿಷಯವನ್ನ ತಿಳಿಸಿದಂತೆ ಸಾಕಷ್ಟು ವಿಚಾರಗಳನ್ನ ಗೌಪ್ಯವಾಗಿ ಇಡುವಂತಹ ಕೆಲಸಕ್ಕೆ ಮನೋರಂಜನ್ ಮುಂದಾಗಿದ್ದ ಅಂತ ಹೇಳಿ ಈಗ ಭಾವಿಸಲಾಗ್ತಿದೆ. ಕಾರಣ ದೆಹಲಿ ಪೊಲೀಸರು ಕೇಳಿದಂತಹ ಎಲ್ಲಾ ಪ್ರಶ್ನೆಗಳಿಗೂ
ಇವರ ತಾಯಿ ಹಾಗೂ ತಂದೆ ಕೊಡ್ತಿರುವಂತಹ ಉತ್ತರಗಳು ವ್ಯತಿರಿಕ್ತವಾಗಿದೆ. ಇನ್ನು ಈ ಸಂಬಂಧ ಈಗಷ್ಟೇ ಮನೆಯಿಂದ ಹೊರಹೋದಂತಹ ಮನೋರಂಜನ್ ಅವರ ತಂದೆಯವರನ್ನ ಪ್ರಶ್ನೆ ಮಾಡಿದ್ದಕ್ಕೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ದಾರೆ. ನಾವು ಉತ್ತರವನ್ನ ಕೊಟ್ಟಿದ್ದೀವಿ, ದಯಮಾಡಿ ನಮ್ಮನ್ನ ಹೆಚ್ಚು ಪ್ರಶ್ನೆಯನ್ನು ಕೇಳಬೇಡಿ ಅಂತೇಳಿ ಕೈ ಮುಗಿದು ಅವರು ಹೊರ ನಡೆಯುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಇನ್ನು ದೆಹಲಿ ಪೊಲೀಸರು ಮೈಸೂರಿನಲ್ಲೇ ಬೀಡು ಬಿಟ್ಟಿದ್ದು ಸಾಕಷ್ಟು ತಪಾಸಣೆಗಳನ್ನ ನಡೆಸ್ತಿದ್ದಾರೆ, ಅಗತ್ಯ ಮಾಹಿತಿಗಳನ್ನ ಕಲೆ ಹಾಕ್ತಿದ್ದಾರೆ. ವಿಜಯ್, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.